ಅಪ್ಪಿ ಕಸ ಹಾಕೊಂದೆಲ್ಲ ಹಾಕದಪ್ಪಿ ತಿನ್ನೋದು ಮರ್ತೋಗಂಗೆ ನೋಡಿ ಗೈಸ್ ಎಷ್ಟು ಮಳೆ ನೋಡಿ ಗೈಸ್. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಇವತ್ತು ಫಸ್ಟು ತಲೆಗೆ ಎಣ್ಣೆ ಹಾಕ್ಕೊಂಡೆ. ನೈಟೇ ಹಾಕ್ಕೋಬೇಕಾಗಿತ್ತು, ಮರ್ತುಬಿಟ್ಟು ಮಲಗಿಬಿಟ್ಟಿದ್ದೆ. ಯಾಕಂದರೆ ಇವತ್ತು ಸೋಮವಾರ, ಮನೇಲಿ ವಾರ ಮಾಡಬೇಕಲ್ಲ, ಅದಕ್ಕೆ ತಲೆಗೆ ಎಣ್ಣೆ ಹಾಕ್ಕೊಂಡು ಈ ಥರ ರೆಡಿಯಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತೇನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ, ಕೊನೆ ತನಕ ವಿಡಿಯೋ ನೋಡಿ ಗೈಸ್. ಕಿಚನ್ ನೋಡಿ ಗಾಯ್ಸ್ ಹೆಂಗಿದೆ. ಇಷ್ಟು ಪಾತ್ರೆ ನೈಟ್ ತೊಳೆದಿಲ್ಲ. ಸ್ವಲ್ಪ ತರಕಾರಿ ನಮ್ಮ ಹಸ್ಬೆಂಡ್ಗೆ ಅನ್ನ ಬೇಯಿಸಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಮಾಡೋಣ ಇರಮ್ಮ. ಸೊ ನೈಟ್ ಪಾತ್ರೆ ತೊಳೆದಿಲ್ಲ ಗೈಸ್, ಯಾಕಂದರೆ 1 ಗಂಟೆಗೆ ನೀರು ಹಾಕ್ತಾರೆ. ಅವಾಗ ತೊಳೆಯೋಣ ಅಂದ್ಕೊಂಡೆ, ತೊಳೆದಿಲ್ಲ. 4:15 ನನ್ನ ಎಡಿಟಿಂಗ್ ಎಲ್ಲ ಮುಗೀತು. ಸೊ ಆವಾಗೂ ಹಾಕಿದ್ದಿಲ್ಲ, ಅದಕ್ಕೆ ಸರಿ ಬೆಳಗ್ಗೆ ತೊಳ್ಕೊಳ್ಳೋಣ ಅಂತ ಮಲ್ಕೊಂಡೆ. ಇವತ್ತು ವಾರ ಬೇರೆ ಮಾಡಬೇಕು. ಟೈಮ್ ನೋಡಿ ಎಷ್ಟಾಗೈತೆ. ಕಿಚನ್ ನೋಡಿ. ಅಲ್ಲಪ್ಪಿ ಕಸ ಹಾಕೊಂದೆಲ್ಲ ಹಾಕದಪ್ಪಿ ತಿನ್ನೋದು ಮರ್ತೋಗಂಗೆ ನೋಡಿ ಗೈಸ್ ಎಷ್ಟು ಕಸ ಐತೆ ಗೊತ್ತಾ ಗೈಸ್. ಫಸ್ಟ್ ಆದ್ರೆ ನಾನೇ ಒಂದು ರೌಂಡ್ ಹೋಗಿ ಹಾಕ್ಬಿಟ್ಟು ಬಂದ್ಬಿಡ್ತಾ ಇದ್ದೆ. ಇವಾಗೇನೋ ಅಲ್ಲಿ ಬಿಡಲ್ಲ ಅಂತ ನಿಂತಾನೆಲ್ಲ ಹೋಲ್ಬಿಟ್ಟೆ. ಸೊ ಅಲ್ಲಿ ಹಾಕೋಕೆ ಬಿಡಲ್ವಂತೆ, ಅದಕ್ಕೆ ಹಾಕಿಲ್ಲ. ಸೊ ಇವಾಗ ಸ್ವಲ್ಪ ಅಂಗಡಿಗೆ ಹೋಗ್ಬೇಕು. ಬನ್ನಿ ಅಂಗಡಿಗೆ ಹೋಗ್ಬಿಟ್ಟು ಬರೋಣ. ಅಂಗಡಿಗೆ ಹೋಗಿ ಬಂದು ಚಿತ್ರಾನ್ನಾಗ ಒಗ್ಗರಣೆ ಹಾಕೋಣ ಅಂತ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಕಟ್ ಮಾಡಿಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡೆ. ಟೊಮೆಟೊನು ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಖಾರದ ಪುಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಮಾಡಿರೋ ಅನ್ನನ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡ್ಗೆ ಊಟ ಕೊಡೋಣ ಅಂತ ಊಟ ಕೊಟ್ಟೆ. ನನಗೆ ಚಿತ್ರಾನ್ನ ಬೇಡ ಅಂದ್ಬಿಟ್ಟು ನಾನು ಅನಿಲ್ ಸೇಮಿಯಾ ಮಾಡ್ಕೊಳ್ಳೋಣ ಅಂತ ಅದೇ ಬಾಣಲಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಉಯ್ದು ಕಡಲೆಬೇಳೆ, ಕಡಲೆ ಬೀಜ ಎಲ್ಲ ಹಾಕಿ ಕಟ್ ಮಾಡಿಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡು ಟೊಮೆಟೊನು ಫ್ರೈ ಆದಮೇಲೆ ಅರಿಶಿನ ಪುಡಿ ಹಾಕ್ಕೊಂಡು ಅರಿಶಿನ ಪುಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ನಾನು ಫಸ್ಟೇ ತರಕಾರಿನ ಬೇಯಿಸೋಕೆ ಇಕ್ಕಿದ್ನಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಫಸ್ಟೇ ತರಕಾರಿ ಬೇಯಿಸ್ಕೊಂಡ್ಬಿಟ್ರೆ ಈಸಿ ಮೆಥಡ್ ಆಗುತ್ತೆ ಅಂತ ಅದಕ್ಕೆ ಫಸ್ಟೇ ತರಕಾರಿ ಬೇಯಿಸ್ಕೊಂಡ್ಬಿಟ್ಟಿದ್ದೆ. ನಮ್ಮ ಹಸ್ಬೆಂಡ್ಗೆ ಈ ಥರ ಎಲ್ಲ ಮಾಡಿದ್ರೆ ಇಷ್ಟ ಆಗಲ್ಲ, ಬರೀ ಈರುಳ್ಳಿ ಟೊಮೆಟೊ ಹಾಕಿ ಮಾಡಿದ್ರೆ ಇಷ್ಟ. ಅದಕ್ಕೆ ಅವ್ರಿಗೆ ಮಾಡಿಕೊಟ್ಟಿಲ್ಲ ನಾನು. ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 2 ಲೋಟ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ತಟ್ಟೆ ಮುಚ್ಚಿಕ್ದೆ. ಸ್ವಲ್ಪ ಹೊತ್ತು ನೀರು ಕುದಿಯೋ ತನಕ ತಟ್ಟೆ ಮುಚ್ಚಿಕ್ಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಅನಿಲ್ ಸೇಮಿಯಾ ಇರುತ್ತಲ್ವ, ಅದನ್ನು ತಗೊಂಡು ಅದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ಕೊತ್ತಂಬರಿನೂ ಹಾಕ್ಕೊಂಡೆ. ಕೊತ್ತಂಬರಿ ಹಾಕಿ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಅದರ ಮೇಲೆ ಪ್ಲೇಟ್ ಕ್ಲೋಸ್ ಮಾಡಿಕ್ಬೇಕು. ಹಾಗೆ ಊಟ ಮಾಡೋಣ ಅಂತ ಹಾಕ್ಕೊಂಡು ಪಾಪುಗೂ ಹಾಕ್ಕೊಟ್ಟೆ. ಪಾಪುನು ಸೇಮಿಯಾನೇ ತಿಂತೀನಿ ಅಂದ್ಲು ಅಂತ ನಾನು ಚಾರ್ವಿ ಮಾಡ್ಕೊಂಡು ತಿಂದ್ವಿ. ನನಗಂತೂ ಸಖತ್ ಇಷ್ಟ ಆಯಿತು ಗಾಯ್ಸ್. ಈ ಥರ ತರಕಾರಿ ಎಲ್ಲ ಹಾಕಿದ್ರೆ ನನ್ನ ಗಂಡನಿಗೆ ಇಷ್ಟನೇ ಆಗಲ್ಲ, ಅದು ಯಾಕೋ ಗೊತ್ತಿಲ್ಲ. ಸರಿ ಅಂತ ನಾನು ಮಾಡ್ಕೊಂಡು ತಿನ್ಬೋದು ಅಂತ ಅವ್ರಿಗೆ ಚಿತ್ರಾನ್ನ ಮಾಡಿಕೊಟ್ಟು ಅದಾದಮೇಲೆ ನಾನು ಚಾರ್ವಿ ಇಬ್ಬರೂ ಸೇಮಿಯಾ ಮಾಡಿಕೊಂಡು ಸೇಮಿಯಾ ತಿಂದ್ವಿ. ಹಂಗಂತ ಚಾರ್ವಿ ಏನು ತರಕಾರಿ ಎಲ್ಲ ತಿಂತಾಳೆ ಅಂತೇನೂ ಇಲ್ಲ. ಅವಳಿಗೆ ತರಕಾರಿ ಎಲ್ಲ ಎತ್ಬಿಟ್ಟು ಬರೀ ಸೇಮಿಯಾ ಹಾಕ್ಕೊಡ್ಬೇಕು. ಅವ್ರ ಅಪ್ಪ ಹೇಗಿರ್ತಾಳೋ ಅವಳು ಹಾಗೆ ಇರ್ತಾಳಲ್ವಾ. ಅಪ್ಪ ಕೆಲ್ಸಕ್ಕೆ ಹೋಗ್ಬಾರ್ದಾ? ಏಕೆ? ಅಪ್ಪ ಬೇಕಾ? ಚಾಕ್ಲೇಟ್ ಇಸ್ಕೊಂಬತ್ತೀನಿ ದೊಡ್ಡದು, ಓಕೆನಾ? ಬಾಯ್. ಅಲ್ಬಾರ್ದು, ಏನು ಮಾಡಲ್ಲ. ನೀನು ಅಷ್ಟು ಜೋರ ಕೊಡಿಯಲ್ಲ, ಹೋಗು. ಸೊ ಗಾಯ್ಸ್, ಟೈಮ್ ಬಂದು 4 ಗಂಟೆ ಆಗ್ತಾ ಇದೆ. ಬಟ್ಟೆಗಳು, ಮನೆ ಕಿಚನ್ ನೋಡಿದ್ರೆ ಅಂತೂ ಹಂಗೆ ಓಡೋಗಿ ಬಿಡೋಣ ಎಲ್ಗಾದ್ರು ಅನ್ಸುತ್ತೆ, ಆ ರೀತಿ ಇದೆ ಕಿಚನ್ನು. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು, ಮನೆ ಕೆಲಸ ಮಾಡಬೇಕು. ನೀರು ಬೇರೆ ಬಿಟ್ಟಿಲ್ಲ ಇನ್ನೂ. ಸೊ ನೋಡೋಣ, ನೀರು ಬಿಟ್ಟಿದ ತಕ್ಷಣ ಪಟ್ಟಂತ ಕೆಲಸ ಎಲ್ಲ ಮಾಡಿಬಿಟ್ಟು
ಫ್ರೆಶ್ ಅಪ್ ಆಗಿ ಬಂದು ಕಡ್ಡಿ ಹಚ್ಬೇಕಾಯ್ತು. ಎಷ್ಟೊತ್ತಿದ್ರೂ ಮನೆ ಕೆಲಸ ನಾನೇ ಮಾಡಬೇಕಲ್ವಾ, ಅದಕ್ಕೆ ಹೋಗಿ ನೀರು ಹಾಕಿದ್ರು. ಸರಿ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆಯೋಣ ಅಂತ ತೊಳೆದೆ. ಕಿಚನ್ ಎಷ್ಟು ಗಲೀಜಾಗಿತ್ತು ನೋಡಿ ಗಾಯ್ಸ್, ಸಿಂಕ್ ತುಂಬ ಪಾತ್ರೆ ತುಂಬೋಗಿತ್ತು. ಸೊ ಅದಕ್ಕೆ ಪಾತ್ರೆ ಎಲ್ಲ ತೊಳೆಯೋಣ ಅಂತ ಫಸ್ಟು ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದಾಕ್ಬಿಟ್ಟೆ. ನೋಡಿ ಕಿಚನ್ ಎಲ್ಲ ಇಷ್ಟು ಕ್ಲೀನ್ ಮಾಡಿ ಇಷ್ಟು ಪಾತ್ರೆ ಇತ್ತು. ಇಷ್ಟು ಕೆಲಸ ಮಾಡೋ ಒಳಗಡೆನೆ 5 ಗಂಟೆ ಆಗ್ಬಿಟ್ಟೈತೆ. 1 ಅವರ್ ಕಿಚನಲ್ಲೇ ಕಾಲ ಕಳೆದಿದ್ದೀನಿ. ಸೊ ಇವಾಗ ರೂಮು ಹಾಲು ಕ್ಲೀನ್ ಮಾಡಿಬಿಟ್ಟು ಮನೆ ಗುಡಿಸಿ ಮನೆ ಒರೆಸ್ಬೇಕು. ಸೊ ಬನ್ನಿ ಮಾಡೋಣ, ಕೆಲಸ ಮಾಡಬೇಕು ಗಾಯ್ಸ್. ಇನ್ನೇನು ಕಿಚನ್ ಎಲ್ಲ ಕ್ಲೀನ್ ಆಗಿದ್ದಾಯ್ತಲ್ವಾ, ಇನ್ನು ಹಾಲ್ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹಾಲಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ. ಇವತ್ತು ವಾರ ಕೂಡ ಮಾಡ್ಬೇಕಲ್ವಾ, ಅದಕ್ಕೆ ಫ್ರಿಜ್ ಮೇಲೆಲ್ಲ ಧೂಳು ಒದ್ರಕೊಳ್ಳೋಣ ಅಂತ ಧೂಳೆಲ್ಲ ಒರೆಸ್ಕೊಂಡೆ. ಹಾಗೆ ನನ್ನ ಪೌಚು ಮೇಕಪ್ದು ಐಟಮ್ ಹಾಕಿರೋ ಪೌಚು ಕಿತ್ತೋಗಿತ್ತು, ಅದಕ್ಕೆ ಆ ಬಾಕ್ಸ್ ಖಾಲಿ ಆಗಿತ್ತಲ್ವಾ ಅಂತ ಅದರಲ್ಲಿ ಹಾಕಿಕ್ಕಿದೆ. ಇದರಲ್ಲಿ ಹಾಕಿಕ್ಕಿದ್ರೆ ಈ ಸಂಧಿಯಿಂದ ಎಲ್ಲ ಬಿದ್ದೋಗ್ತಾ ಇತ್ತು ಲಿಪ್ಸ್ಟಿಕ್ ಎಲ್ಲ, ಅದಕ್ಕೆ ಇವಾಗ ಸದ್ಯಕ್ಕೆ ಆ ಬಾಕ್ಸಲ್ಲೇ ಇರಲಿ ಅಂತ ಅದರಲ್ಲಿ ಹಾಕಿಕ್ಕಿದ್ದೀನಿ. ನನ್ನ ಮೇಕಪ್ ಬಾಕ್ಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಳೆ ನೋಡಿ ಗಾಯ್ಸ್, ಓಹೋ ಮುಂಗಾರು ಮಳೆಯೇ ಏನು ನಿನ್ನ ಗಾಯ್ಸ್, ನೀರು ಹಾಕಿದ್ದೀನಿ ಸ್ನಾನಕ್ಕೆ. ಕೆಲಸ ಎಲ್ಲ ಮುಗೀತು. ಸೊ ಟೈಮ್ ನೋಡಿ ಎಷ್ಟಾಗ್ತದೆ. ನೀರು ಬಿಸಿ ಆಗಿದ ತಕ್ಷಣ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ದೇವ್ರಿಗೆ ದೀಪ ಹಚ್ಬೇಕು. ಸೊ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ದೇವ್ರಿಗೆ ಪೂಜೆ ಮಾಡೋ ಟೈಮಲ್ಲಿ ಸಿಗ್ತೀವಿ. ಪುಗು ಸ್ನಾನ ಮಾಡಿಸಿ ಹಾಗೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಫ್ರೆಶ್ ಅಪ್ ಆಗಿ ಬಂದು ದೇವ್ರಿಗೆ ದೀಪ ಹಚ್ಚೋಣ ಅಂತ ದೇವ್ರಿಗೆ ದೀಪ ಹಚ್ಚಿ ಕೈ ಮುಕ್ಕೊಂಡೆ. ದೇವ್ರಿಗೆ ಪೂಜೆ ಮಾಡಾದ್ಮೇಲೆ ಇನ್ನೇನು ಕೆಲಸ ಇರುತ್ತೆ ಹೇಳಿ, ತೊಳೆದಿರೋ ಪಾತ್ರೆ ಜೋಡಿಸೋದೆ. ಅದಕ್ಕೆ ಕಿಚನ್ಗೆ ಹೋದೆ. ಕಿಚನ್ಗೆ ಹೋಗಿ ಪಾತ್ರೆ ಎಲ್ಲ ಜೋಡಿಸಿ ಸೊ ಗಾಯ್ಸ್ ಟೀ ಮಾಡಿಕೊಂಡೆ. ಪೂಜೆ ಎಲ್ಲ ಆಯಿತು, ಕೆಲಸ ಎಲ್ಲ ಆಯಿತು. ಟೀ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತಿದ್ದೀನಿ. ಸೊ ಟೀ ಕುಡಿದ್ರಾ ಗಾಯ್ಸ್ ನೀವು? ನಾನು ಇವಾಗ ಕುಡಿತಾ ಇದ್ದೀನಿ. ಹಾಗೆ ಗಾಯ್ಸ್, ನೆನೆ ನಾನು ಫ್ಯಾಮಿಲಿ ಹಾಲಲ್ಲಿ ಟೀ ಹೇಗಿರುತ್ತೆ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ಅದರಲ್ಲಿ ಆ ವಿಡಿಯೋಲಿ ಏನೂ ಇಲ್ಲ, ಇದರಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಚೆನ್ನಾಗೇ ಇಲ್ಲ ಗಾಯ್ಸ್, ನಿಜವಾಗ್ಲೂ ನನಗಂತೂ ಇಷ್ಟ ಆಗಿಲ್ಲ. ಇವಾಗ ನಾವು ನಾರ್ಮಲ್ಲು ನಂದಿನಿ ಹಾಲಲ್ಲಿ ಹೇಗೆ ಟೀ ಮಾಡ್ಕೊಂಡು ಕುಡಿತೀವಿ, ಟೀ ಫ್ಲೇವರ್ ಹೇಗಿರುತ್ತೆ ಇಲ್ಲಿ ಸಖತ್ತಾಗಿರುತ್ತೆ. ಬಟ್ ಆ ಫ್ಯಾಮಿಲಿ ಹಾಲಲ್ಲಿ ಸ್ಮೆಲ್ಲೇ ಇಲ್ಲ ಗಾಯ್ಸ್, ಏನೂ ಲೈಕ್ ನನಗೆ ಫೀಲೇ ಆಗ್ತಿಲ್ಲ. ನಾನು ಟೀ ಕುಡಿತಿದ್ದೀನಿ ಅಂತ, ಏನೋ ಬಿಸಿನೀರು ಕುಡಿತಾ ಇದ್ದೀನಿ ಅಂತ ಫೀಲ್ ಆಗ್ತಿದೆ. ನೆನ್ನೆ 2 ಸತಿ ಟೀ ಮಾಡ್ಕೊಂಡು ಕುಡಿದೆ ಅದೇ ಹಾಲಲ್ಲಿ. ಸೊ ಇಷ್ಟನೇ ಆಗಿಲ್ಲ. ಅದಕ್ಕೆ ಇವತ್ತು ಹೋಗಿ ನಂದಿನಿ ಹಾಲು ಇಸ್ಕೊಬಂದು ಟೀ ಮಾಡ್ಕೊಂಡು ಟೀ ಕುಡಿತಾ ಇದ್ದೀನಿ. ನಾನು ಅಂಗಡಿಗೆ ಹೋಗಿದ್ನಲ್ಲ ಆವಾಗ ಇಸ್ಕೊಬಂದ್ಬಿಟ್ಟೆ. ಸೊ ನನಗೆ ಯಾಕೋ ಇಷ್ಟ ಆಗಿಲ್ಲ ಗಾಯ್ಸ್. ಅದು ಹೆಂಗೆ ಕುಡಿತಾರೋ ಕುಡಿಯೋರೆಲ್ಲ ಅಂಗಡಿಯವ್ರ ಹಂಗೆ ಆಂಟಿ ಕೇಳಿದ್ದಕ್ಕೆ ಜಾಸ್ತಿ ಏರಿಯಾದಲ್ಲಿ ಅದೇ ಇಸ್ಕೊತಾರೆ ಅಂದರು. ಬಟ್ ನಿಜ ಗಾಯ್ಸ್, ಫ್ಲೇವರ್ ಅದೇ ಗಟ್ಟಿ ಬರುತ್ತೆ ಗಾಯ್ಸ್. ಹಾಲು ಗಟ್ಟಿ ಬರುತ್ತೆ, ಜಾಸ್ತಿ ಜನಗಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಆಗುತ್ತಾ? ನಾನು ನಂದಿನಿ ಹಾಲು ತಂದರೂ ಅಷ್ಟೇ, ನಾನು ಒಬ್ಬಳಿಗೆ ಅರ್ಧ ಲೀಟ್ರ್ 2 ಟೈಮ್ ಮಾಡ್ಕೊತೀನಿ. ಚೆನ್ನಾಗೇ ಇದ್ದಿಲ್ಲ ಗಾಯ್ಸ್, ನನಗಂತೂ ಇಷ್ಟ ಆಗಿಲ್ಲ. ಐ ಥಿಂಕ್ ಸೊ ಅದು ಪೌಡ್ರ್ ಹಾಲು ಅನ್ಕೊತೀನಿ ಗಾಯ್ಸ್, ಗೊತ್ತಿಲ್ಲ ಏನೋ. ಬಟ್ ನನಗೆ ಇಷ್ಟ ಆಗಿಲ್ಲ. ಇಷ್ಟ ಆಗೋರು ಇಸ್ಕೊಬೋದೇನೋ. ಬಟ್ ನನಗೆ ಯಾವಾಗಲೂ ನಂದಿನಿ ಹಾಲು ಟೀ ಮಾಡ್ಕೊಂಡು ಕುಡಿದ್ರೇ ಇಷ್ಟ, ನಂದಿನಿ ಹಾಲಲ್ಲಿ. ಸೊ ಇವತ್ತು ಸಖತ್ತಾಗೈತೆ ಟೀ. ನೆನ್ನೆ 2 ಸತಿ ಕುಡಿದು ನನಗೆ ಇಷ್ಟನೇ ಆಗಿಲ್ಲ, ಫ್ಲೇವರ್ ಇಲ್ದಿರೋ ಟೀ ಕುಡ್ದಂಗಿತ್ತು. ಸೊ ಇವತ್ತು ಸಖತ್ತಾಗೈತೆ. ಸ್ವಲ್ಪ ಟೀ ಕುಡಿದ್ರೂ ಫ್ಲೇವರ್ ಇರಬೇಕಲ್ಲ ಗಾಯ್ಸ್. ಫ್ಲೇವರ್ ಇಲ್ದಿರ ಬಿಸಿನೀರಲ್ಲಿ ಕುಡಿಯೋಕ್ಕೆ ಹಾಲೇನಕ್ಕೆ ಇಸ್ಕೋಬೇಕು ಹೇಳಿ? ಡಿಕಾಷನ್ ಮಾಡ್ಕೊಂಡೆ ಕುಡಿಯೋಬೋದಲ್ವಾ? ಆ ಡಿಕಾಷನ್ ಆದರೂ ಸ್ಮೆಲ್ ಬರುತ್ತೆ ಹೊರತು ಹಾಲಲ್ಲಿ ಟೀ ಪುಡಿ ಹಾಕಿದ್ರೆ ಅಂತೂ ನಿಜ ಸ್ಮೆಲ್ ಬರೋಲ್ಲ ಗೈಸ್. ಸ್ಮೆಲ್ಲಿ ನಾನು ಎಷ್ಟು ಟೀ ಪುಡಿ ಹಾಕ್ತಾನೆ ಇದ್ದೀನಿ, ಸ್ಮೆಲ್ಲಿಲ್ಲ ಏನಿಲ್ಲ. ಆಮೇಲೆ ಇದು ಅಷ್ಟೇ ಎಷ್ಟೊತ್ತಿ ಕುದಿಸಿದ್ದೀನಿ ಬೇರೆ ಚೆನ್ನಾಗಿ, ನನಗೆ ಇಷ್ಟನೇ ಆಗಿಲ್ಲ. ಯಾವ ಹಾಲು ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 1000 years later. ಹೆಸರು ಕಾಳು ತಾನೆ ಗಾಯ್ಸ್ ಇದು.
ನನಗೆ ತೆಲುಗಲ್ಲಿ ಗೊತ್ತು ಗೈಸ್, ಕನ್ನಡಲ್ಲಿ ಗೊತ್ತಿಲ್ಲ. ಐ ಥಿಂಕ್ ಸೊ ಹೆಸರು ಕಾಳೆ. ಸೊ ಇದ್ರ ಸಾರು ಮಾಡೋಣ ಅಂತ ತೆಂಗಿನಕಾಯಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಎಣ್ಣೆ ಇಕ್ಕೊಂಡು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊನು ಹಾಕ್ಕೊಂಡು ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿ ಹಾಕ್ಕೊಂಡು ಹಾಗೆ ಕೊತ್ತಂಬರಿ ಕೂಡ ಹಾಕ್ಕೊಂಡೆ. ಕೊತ್ತಂಬರಿನೂ ಅದ್ರ ಜೊತೆಯಲ್ಲಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು ಅಂತ ಗ್ಯಾಸ್ ಆಫ್ ಮಾಡಿಬಿಟ್ಟು ಸರಿ ಹಾಗೆ ಅನ್ನಕ್ಕೆ ಇಟ್ಬಿಡೋಣ ಅಂತ 1 ಗ್ಲಾಸ್ ಅಕ್ಕಿ ಹಾಕಿ ಅನ್ನಕ್ಕಿಟ್ಟೆ. ಅಷ್ಟರಲ್ಲಿ ಮಸಾಲಾನು ತಣ್ಣಗಾಗಿತ್ತು. ಸರಿ ಅಂತ ಮಸಾಲಾನ ಒಂದು ಜಾರ್ಗೆ ಹಾಕ್ಕೊಂಡು ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಹಾಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ. ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಮಸಾಲ ರುಬ್ಬಾದ್ಮೇಲೆ ಒಗ್ಗರಣೆ ಹಾಕ್ಬಿಡೋಣ ಅಂತ ಕುಕ್ಕರ್ಗೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಅದಾದ್ಮೇಲೆ ಕರಿಬೇವು ಸೊಪ್ಪು ಹಾಕಿ ರುಬ್ಬಿಕೊಂಡಿರೋ ಮಸಾಲಾನ ಅದ್ರಲ್ಲಿ ಹಾಕ್ಕೊಂಡೆ. ಜಾರಿಗೆ ಸ್ವಲ್ಪ ನೀರು ಇಕ್ಕೊಂಡು ಅದನ್ನು ಎತ್ತಿ ಹಾಗೆ ಕುಕ್ಕರ್ಗೆ ಹಾಕ್ಕೊಂಡೆ. ಮಸಾಲ ಸ್ವಲ್ಪ ಹೊತ್ತು ಕುದಿ ಬರೋ ತನಕ ವೆಯ್ಟ್ ಮಾಡಿ ಅದಾದಮೇಲೆ ತೊಳೆದಿಟ್ಕೊಂಡಿರೋ ಬೇಳೆನ ಹಾಕ್ಕೋಬೇಕು. ಬೇಳೆ ಹಾಕ್ಕೊಂಡು ಇಷ್ಟು ಕುದಿ ಬರೋ ತನಕ ವೆಯ್ಟ್ ಮಾಡಿಬಿಟ್ಟು ಅದಾದಮೇಲೆ ಕುಕ್ಕರ್ ಮುಚ್ಚಳ ಹಾಕಿ ಒಂದು 4ರಿಂದ 5 ವಿಸಿಲ್ ತೊಗೊಳ್ಬೇಕು. ಅಡುಗೆ ಮಾಡಿ ಇಷ್ಟು ಪಾತ್ರೆ ಬಿದ್ದಿತ್ತು, ತೊಳೆದಾಕಿದೆ. ಅಡುಗೆ ರೆಡಿ ಇದೆ. ನಮ್ಮ ಹಸ್ಬೆಂಡ್ ಬಂದಮೇಲೆ ಊಟ ಮಾಡೋಣ. ಚಾರ್ವಿಗೆ ಇವಾಗೆ ಊಟ ಮಾಡಿಸ್ದೆ. ಸೊ ನಮ್ಮ ಹಸ್ಬೆಂಡ್ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಬಂದಮೇಲೆ ಊಟ ಮಾಡೋಣ ಗೈಸ್. ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇದ್ದೀನಿ, ತೆಲುಗು ಮೂವಿ ನೋಡ್ತಾ ಇದ್ದೀನಿ ನೋಡಿ. ಸೊ ನಮ್ಮ ಹಸ್ಬೆಂಡ್ ಬಂದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ನಾನು ಇವಾಗ ಸ್ವಲ್ಪ ಹೊತ್ತು ಮೂವಿ ನೋಡಬೇಕು. A few moments later. ನನಗೆ ಬೇಡ ಅಂತ ತಾನೇ ಹೇಳಿದೆ. ಬರ್ತೀನಿ. ಅಪ್ಪನ ಮುದ್ದು ಮಗಳೇ, ಅಪ್ಪನ ಬೆರಳಿಡಿದು. ನಮ್ಮ ಹಸ್ಬೆಂಡ್ ಬಂದ್ರಲ್ವ ಅಂತ ಹಾಗೆ ಊಟ ಮಾಡೋಣ ಅಂತ ಒಟ್ಟು ಕೂತ್ಕೊಂಡು ನಮ್ಮ ಹಸ್ಬೆಂಡ್ ಇಬ್ಬರು ಊಟ ಮಾಡ್ತಿದ್ವಿ. ನಮ್ಮ ಪಾಪು ಅವ್ರ ಅಪ್ಪ ತಂದಿರೋ ಡೈರಿ ಮಿಲ್ಕ್ ತಿನ್ಕೊಂಡು ಕೂತಿದ್ಲು. ಹಾಗೆ ನಮ್ಮ ಹಸ್ಬೆಂಡ್ ನನಗೆ ಮೊಟ್ಟೆ ಪಪ್ಸ್ ಕೂಡ ತಂದಿದ್ರು. ಅದನ್ನು ತಿನ್ನೋಣ ಅಂತ 12 ಗಂಟೆ ಮೇಲೆ ಮೊಟ್ಟೆ ಪಪ್ಸ್ ತಿಂದೆ. ಸೊ ಗೈಸ್, ಇದಾಯಿತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಇರಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇದೇ ಥರ ನನ್ನ ವಿಡಿಯೋ ನೋಡಿಕೊಂಡು ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬೈ ಗೈಸ್. ಬಾಯ್ ಗಾಯ್ಸ್. Bye, guys.